ನಿರ್ದಾಕ್ಷಿಣ್ಯವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಒದ್ದು ಒಳಗಡೆ ಹಾಕ್ಸಿ. ಸುಮ್ಮನೆ ಹೇಳಿಕೆ ಮಟ್ಟ ಕೊಡೋದು. ಹೌದು, ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಪ್ರತಾಪ್ ಸಿಂಹ ಈ ರೀತಿ ಹಿಡಿ ಒತ್ಸುವಂಥದ್ದು ಅವನ ಚರಿತ್ರೆ. ಅದು ಈಸ್ ಫ್ರಮ್ ದಟ್ ಕ್ಯಾಟಗರಿ. RSS ಇಂದ ಬಂದಿರುವಂತ ವ್ಯಕ್ತಿ. ದಿನ ಬೆಳಗಿದ್ರೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ. ಯಾಕೆ ಇವನು ಬಂದ ಇಲ್ಲಿ ಒಳಗಡೆ? ದಯಮಾಡಿ ಹೇಳಿ, ಏನಾಗಿದೆ ಅವನಿಗೆ ಅನಾಹುತ? ಏನು ಸಮಸ್ಯೆ ಆಗಿದೆ? ಅವ್ರ ಮನೆಯವ್ರಿಗೆ ಏನಾದ್ರು ಸಮಸ್ಯೆ ಆಗಿದೆಯಾ? ಅವ್ರ ಕುಟುಂಬಕ್ಕೆ ಏನಾದ್ರು ಸಮಸ್ಯೆ ಆಗಿದೆಯಾ? ಇಲ್ಲ ಹಿಂದೂಗಳಿಗೆ ಏನಾದ್ರು ಬೈದಿದಾರಾ? ಇಲ್ಲ ಇನ್ನೇನಾದ್ರು ಮಾಡಿದಾರಾ ಅನ್ನುವಂಥದ್ದು ಹೇಳಿ. ನಮ್ಮ ಲೀಡರ್ಸ್ ನೀವು ಬೈದ್ಬಿಟ್ಟು ನಮ್ಮ ಲೀಡರ್ಸ್ನ ಬಹಳ ಅಶ್ಲೀಲವಾಗಿ ಚಿತ್ರವನ್ನ ನೀವು ಬಿಂಬಿಸಿಸ್ಬಿಟ್ಟು ತಿರ್ಗಾ ನೀವು ಬಿಜೆಪಿಯವರು ಬಂದು ಅದಕ್ಕೆ ತುಪ್ಪ ಸುರಿಯುವಂತ ಕೆಲಸವನ್ನು ಮಾಡಿ, ಪೆಟ್ರೋಲ್ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇರೋ ಎಷ್ಟು ಮಟ್ಟಿಗೆ ಸರಿ? ಕಾಲ್ ಕರ್ಕೊಂಡ್ಬರ್ತಾ ಇದ್ದೀರಾ? ಅದಕ್ಕೆ ಅವಕಾಶವನ್ನು ಕೊಡಲ್ಲ. ಅದೇ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಟ್. ನಾನು ಆಗ್ರಹಿಸ್ತಾ ಇದ್ದೀನಿ, ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ, ಅಂಥ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ, ಶೂಟ್ ಅಟ್ ಸೈಟ್ ಆರ್ಡ್. Because peace is very important for us. We don't want Karnataka to become another Manipur. ನಾಚಿಕೆ ಆಗಲ್ವ ನಿಮಗೆ? ಬಿಜೆಪಿಯವರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ನಿಮಗೆ? ಬಿಜೆಪಿಯವರಿಗೆ ಅಭಿವೃದ್ಧಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ಏನು ಕೇಂದ್ರದ ಬಜೆಟ್ 205 ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ, ಅದನ್ನೆಲ್ಲ ಮರೆಮಾಚುವಂಥದ್ದಕ್ಕೆ ಈ ಥರ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಷಣಗಳನ್ನು ಮಾಡಿಕೊಂಡು, ಇದನ್ನ ಪೋಸ್ಟರ್ಗಳನ್ನ ಹಾಕೊಂಡು ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಅವಕಾಶ ಇಲ್ಲ, ಅವಕಾಶ ಕೊಡಬಾರ್ದು ಅಂತ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊತೀನಿ. ಪೊಲೀಸ್ನವರು ಯಾರನ್ನೂ ಕೈ ಕಟ್ಟಿಲ್ಲ. ನಾವು ಪೊಲೀಸ್ನವ್ರಿಗೆ ಯಾರಿಗೂ ನಾವು ನಮ್ಮ ಕಂಟ್ರೋಲ್ ಇಟ್ಕೊಂಡಿಲ್ಲ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಲೆಟ್ ದೆಮ್ ಡೂ ಎನಿಥಿಂಗ್ ವಾಟ್ ದೇ ಲೈಕ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ ಲಾ. ಅದನ್ನು ನಾವು ಒತ್ತಾಯ ಮಾಡ್ತಾ ಇರೋದು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.